ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ತೇಜು ಫ್ರಮ್ ತೇಜುಸ್ ಕಿಚನ್. ಇವತ್ತಿನ ರೆಸಿಪಿ ರಥಸಪ್ತಮಿ ವಿಶೇಷ ಗೋಧಿ ಪಾಯಸ. ಹೇಗೆ ಮಾಡೋದು ನೋಡೋಣ. ಒಂದು ಕುಕ್ಕರ್ನಲ್ಲಿ ನಾನು 1/2 kg ರವೆ ತೊಗೊಂಡಿದ್ದೀನಿ. ಒಂದು ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಒಂದು ಕಪ್ ಫುಲ್ ತೊಗೊಂಡು ಅದನ್ನು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಅದರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಒಂದು ಸಲ ಡಸ್ಟ್ ಇರುತ್ತೆ. ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ 2-3 ಟೈಮ್ಸು. ವಾಶ್ ಮಾಡಿಕೊಂಡು ಅದೇ ಕುಕ್ಕರ್ನಲ್ಲಿ 1 ಕಪ್ ರವೆ ತೊಗೊಂಡಿರೋದಕ್ಕೆ 3 ಬಟ್ಲಾಗೋಷ್ಟು ನೀರು ಹಾಕಿ, ಸೇಮ್ ಮೆಷರ್ಮೆಂಟ್ 1:3 ಅಂತ ಹಾಕ್ಬಿಟ್ಟು 2 ವಿಸಿಲ್ ಬಿಟ್ಟರೆ ನಾರ್ಮಲಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಇನ್ನೊಂದು ಕಡೆ 1/4 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು 3/4 ಬಟ್ಲಾಗೋಷ್ಟು ನೀರು ಹಾಕಿ ಚೆನ್ನಾಗಿ ಕರೆಸ್ಕೊಳ್ಳೋಣ. ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಇರುತ್ತೆ, ಕಲ್ಲು ಸಣ್ಣ ಮಣ್ಣು ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಬಿಸಿ ಮಾಡಿ ಸಪ್ರೇಟ್ ಇಟ್ಕೊಂಡೆ. ಮತ್ತು ಮಿಕ್ಸಿ ಜಾರಲ್ಲಿ ಅರ್ಧ ಚಿಪ್ಪಾಗೋಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಮತ್ತು 1 ಸ್ಪೂನ್ ಆಗೋಷ್ಟು ಕಸಗಸೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ 2 ವಿಸಿಲ್ಸ್ ಆದಮೇಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನುಣ್ಣಗೆ ಬೆಂದಿದೆ, ಬಿಸಿ ಇದೆ. ಇದು ಹೀಗೆ ಗ್ಯಾಸ್ ಸ್ಟವ್ ಮೇಲೆ ಸ್ಲೋಲಿಟ್ಟು ಬಿಸಿ ಮಾಡ್ತೀರಿ. ಮತ್ತು ಕರಗಿರೋ ಬೆಲ್ಲ ಅದಕ್ಕೆ ಹಾಕ್ಬಿಟ್ಟು ಬೆಲ್ಲದ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಎನ್ಹಾನ್ಸ್ ಮಾಡುತ್ತೆ. ಸ್ವೀಟ್ ಅಂತ ಒಂದು ಚಿಕ್ಕ ಬೌಲಲ್ಲಿ ಸಕ್ಕರೆ ಹಾಕಿದ್ದೀನಿ. ಮತ್ತು ಏಲಕ್ಕಿ ಪುಡಿ ಮಾಡಿ ಹಾಕಿದ್ದೀನಿ ನೋಡಿ. ಮತ್ತು ರುಬ್ಬಿರೋ ತೆಂಗಿನಕಾಯಿ ಮತ್ತು ಗಸಗಸೆ ಪೇಸ್ಟ್ ಹಾಕೋಣ. ಅದು ನೀರು ಬದಲು ಹಾಲು ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಚೆನ್ನಾಗಿ ಕಾದು ಆರಿರುವಂಥ ಹಾಲು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಹಂಗೆ ತೆಂಗಿನಕಾಯಿ ವಾಶ್ ಮಾಡಿ ಅದೇ ಥರ ಹಾಕೋಣ. ನೋಡಿ ನಾನು ಈ ಥರ ಹಾಕ್ತೀನಿ, ವೇಸ್ಟ್ ಆಗೋದಿಲ್ಲ. ಬೇರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಎಷ್ಟು ನೀರು ಬೇಕೋ ನೋಡಿ ಹಾಕ್ಕೊಳ್ಳಿ. ಇವತ್ತು ನಾನು ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಡಬೇಕು ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಕೈ ಬಿಡದೆ ಆವಾಗ ಕೈ ಆಡಿಸ್ತೀರಿ, ಇಲ್ಲದಿದ್ರೆ ಅದು ತಳ ಹಿಡಿಯುತ್ತೆ. ನೋಡಿ ನಾನು ಒಗ್ಗರಣೆಗೆ ಹಾಕೋದಕ್ಕೆ ಈ ಥರ ಏನಾದರೂ ಕಮ್ಮಿ ಫ್ರೈ ಮಾಡಬೇಕಂದ್ರೆ ಈ ಸೌಟಲ್ಲಿ ಮಾಡ್ಕೊಳ್ತೀನಿ. ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಮತ್ತು ರೋಸ್ಟ್ ಮಾಡಿ ಸಪ್ರೇಟ್ ಇಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಬಾದಾಮ್ ಹಾಕ್ಕೊಂಡಿದ್ದೀನಿ. ಬಾದಾಮ್ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿದ್ರೆ. ನೋಡಿ 3 ಮತ್ತು ಲಾಸ್ಟಲ್ಲೇ ಆ ಮಿಕ್ಕಿರೋ ತುಪ್ಪನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವತ್ತಿನ ಬೆಳಗಿನ ಜಾವನೇ ಪೂಜೆ ಮಾಡೋದಕ್ಕೋಸ್ಕರ ಬೆಳಗ್ಗೆ 4 ಗಂಟೆಗೆ ಎದ್ದು ಮಾಡಿದ್ದೆ. ಸೂಪರ್ ಸ್ಮೆಲ್. ನನ್ನ ಮಗ ಎದ್ದಿದ್ದೇ ಕೇಳ್ತಿದ್ದಾನಮ್ಮ, ಟೇಸ್ಟಿಯಾಗಿದೆ, ಸ್ಮೆಲ್ಲಿದೆ, ಸ್ಮೆಲ್ಲಲ್ಲೇ ಟೇಸ್ಟ್ ಫೀಲ್ ಆಗ್ತಿದೆ ನನಗೆ ಅಂತ. ಮತ್ತು ಲಾಸ್ಟಲ್ಲಿ ಒಂದು ಕಡಲೆಬೇಳೆ ಸೈಜಲ್ಲಿ ಪಚ್ಚ ಕರ್ಪೂರ ಇದ್ದರೆ ಪೌಡರ್ ಮಾಡಿ ಹಾಕಿ ಟೇಸ್ಟಿಯಾಗಿರುತ್ತೆ. ಮತ್ತು ನನ್ನ ಸೀಕ್ರೆಟ್ ಏನಂದರೆ, ನಾನು ಟೇಸ್ಟಿಯಾಗಿ ಮಾಡಬೇಕು ಅಂದರೆ ಈ ಪಳನಿ ದೇವಸ್ಥಾನದ್ದು ಪ್ರಸಾದ ಇರುತ್ತಲ್ಲ, ಅದು 1 ಸ್ಪೂನ್ ಹಾಕ್ತೀನಿ. ನಾನು ಹೋದಾಗೆಲ್ಲ ತೊಗೊಂಡು ಬಂದು ಎಕ್ಸ್ಟ್ರಾ ತಂದು ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಈ ಥರ ಸ್ವೀಟ್ ಪೊಂಗಲ್ಲು ಪಾಯಸ ಮಾಡಿದಾಗ, ಅಕ್ಕಿ ಪಾಯಸ, ಬೆಲ್ಲ ಹಾಕಿರೋ ಪಾಯಸ ಏನಾದರೂ ಮಾಡಿದಾಗ 1 ಸ್ಪೂನ್ ಆಗೋಷ್ಟು ಹಾಕ್ತೀನಿ. ಟೇಸ್ಟ್ ಸೂಪರಾಗಿರುತ್ತೆ. ಒಂದು ಸಲ ಹಾಕಿ ಟ್ರೈ ಮಾಡಿ ನೋಡಿ. ಇಷ್ಟ ಇದ್ದರೆ ಟ್ರೈ ಮಾಡಿ. ನನ್ನ ಸೀಕ್ರೆಟ್ ಅದು. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಸ್ಮೆಲ್ಲು ಫ್ಲೇವರು ಸೂಪರ್ ಬರುತ್ತೆ. ನೋಡಿ ಇವತ್ತು ನಮ್ಮ ಮನೆ ಪೂಜೆ ಇದು. ಬೆಳಗ್ಗೆ 4 ಗಂಟೆಗೆ ದೀಪ ಹಂಚಿದ್ರಿಂದ ಎಣ್ಣೆ ಖಾಲಿ ಆಗಿದೆ ನೋಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.